वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊನ್ನ ಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ 21 ನಮಸ್ಕಾರಗಳು. ಬೆಳಗಾಯ್ತು ಏಳು ಏ ಮುದ್ದು ಬೆನಕ भ्रमराधिपते जय जय महिषासुरमर्दिनि रम्यकपर्दिनि ಅವರು ನಗರಸಭಾ ಅಧ್ಯಕ್ಷರು ಭದ್ರಾವತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಶ್ರೀಯುತ ಶಿವಲಿಂಗೇಗೌಡರವರು ದೈಹಿಕ ಶಿಕ್ಷಣ ನಿರ್ದೇಶಕರು ವಿಶ್ವೇಶ್ವರ ವಿದ್ಯಾ ಸಂಸ್ಥೆ ಹಾಗೂ ರಾಷ್ಟ್ರ ಪ್ರಶಸ್ತಿಯ ವಿಜೇತರಾದಂತಹ ಶಿವಲಿಂಗೇಗೌಡ ಸರ್ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಮಂಜುರಾ ಕೌಸೀರ್ ಅವರ ಪ್ರಭಾವಿ ತಾಲೂಕು ದೈಹಿಕ ಶಿಕ್ಷಣ ಅಧ್ಯಕ್ಷರಪ್ಪ ಎಂ ಸಲಹೆಗಾರರು ನವಚೇತನ ವಿದ್ಯಾಸಂಸ್ಥೆ ಹಾಗೂ ಶ್ರೀಮತಿ ಗೀತಾಮಾಲಿ ಸಿದ್ದೇಶ್ವರ್ ಮೇಡಮ್ ಅವರು ಸಲಹೆಗಾರ ನವಚೇತನ ವಿದ್ಯಾಸಂಸ್ಥೆ ಹಾಗೂ ದಿವ್ಯ ವಿದ್ಯಾಸಂಸ್ಥೆ ಕಡಕಟ ಅತಿಥಿಗಳ ಆಗಮನದೊಂದಿಗೆ ಕಥಾಸಂಚನ ಕಾರ್ಯಕ್ರಮ. ಈಗ ಅತಿಥಿಗಳು ವೇದಿಕೆಗೆ
Hello, good morning everyone. I'm very pleased to share these happy moments with you all. Today, we are celebrating Sports Day for academic year 2025-26. I would like to invite you all. The Navachaitana Pre-Primary School, Navachaitana Aided Kannada Higher Primary School and Divya Vidya Samsthe KGR Rural Aided High School Kattapalli enjoy patronage. We are celebrating ಆಚಾರ್ಯ ದೇವೋಭವ ಎನ್ನುವ ಹಾಗೆ ಎಲ್ಲ ಅತಿಥಿಗಳನ್ನ ಬರಮಾಡಿಕೊಳ್ಳುವಂತಹ ಸುಸಂದರ್ಭದಲ್ಲಿ ಅತಿಥಿಗಳ ಆಗಮನ ಆಗ್ತಾ ಇದೆ. ಬಹಳ ಗೌರವಯುತವಾಗಿ ಬಹಳ ಶಿಸ್ತಿನಿಂದ ಎಲ್ಲ ಅತಿಥಿಗಳನ್ನ ನವಚೇತನ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯಾದಂಥ ಲೀಲಾವತಿ ಮೇಡಮ್, ಸುವರ್ಣ ಮೇಡಮ್, ಕೆಜಿಎಫ್ ಪ್ರೌಢಶಾಲೆ ಮುಖ್ಯ ಶಿಕ್ಷಕಿಯಾದಂಥ ಸುವರ್ಣ ಮೇಡಮ್ ಹಾಗೂ ನವಚೇತನ ಕನ್ನಡ ಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ಮಮತಾ ಮೇಡಮ್ ಇವರೆಲ್ಲರೂ ಕೂಡ ಅತಿಥಿಗಳ ಜೊತೆಗೆ ಆಗಮನವಾಗ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸಿ ಅತಿಥಿ ಓರ್ವರನ್ನು ನಾವು ಬರಮಾಡಿಕೊಳ್ತಾ ಇದ್ದೀವಿ. we invite all our guests to our wonderful Sports Day celebration. ರಾಷ್ಟ್ರಪತಿ ವಿಜೇತರಾದಂತಹ ಶ್ರೀಯುತ ಶಿವಲಿಂಗೇಗೌಡ ಅವರು ಹಾಗೂ ನಗರಸಭಾ ಅಧ್ಯಕ್ಷರು ನಡೆಸಿಕೊಡಬೇಕಾಗಿ ಬಹಳ ವಿನಯಪೂರ್ವಕವಾಗಿ ಬೇಡಿಕೊಳ್ಳುತ್ತೇವೆ. We invite our guests to flag hoist. ಶ್ರೀಮತಿ ಗೀತಾಬಾಲಿ ಸಿದ್ದೇಶ್ ಮೇಡಮ್ ಅವರು ಸಲಹೆಗಾರರು, ನವಚೇತನ ವಿದ್ಯಾಸಂಸ್ಥೆ ಅಧ್ಯಕ್ಷರು, ಕಾರ್ಯದರ್ಶಿಗಳು ಇವರೆಲ್ಲರೂ ಕೂಡ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. For flag hoisting, we thank you all our guests. जनगण मन अधिनायक जय हे भारत भाग्य विधाता. पंजाब सिंध गुजरात मराठा द्राविड उच्चल वंगा हिंदी हिमाचल यमुना गंगा उच्चल जलधि तरंगा. तव शुभ नामे जागे तव शुभ आशीष मागे गाये तव जय गाथा. जनगण मंगलदायक जय हे भारत भाग्य विधाता. जय हे जय हे जय हे जय 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 ಹುಟ್ಟಿಕೊಂಡಂತಹ ಕೆಜಿಆರ್ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಈ ತಂಡದ ಮುಖ್ಯ ನಾಯಕಿಯಾಗಿ ಆಯ್ಕೆಯಾದಂಥ ಅನುಷಾ ಅವರು ತಂಡದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. KGR High School students represented by Anusha, Hoysala team. Introduction of Hoysala team. ಎರಡನೇ ತಂಡವಾಗಿ ನವಚೇತನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ತಂಡ. ಈ ತಂಡದ ನಾಯಕಿ ಶ್ರಾವ್ಯ ಅವರು ಭಾಗವಹಿಸಿದ್ದಾರೆ. ಅವರಿಗೆ ಚಾಲುಕ್ಯರ ಬಾದಾಮಿ ಚಾಲುಕ್ಯರು. Yes, introduction of Chalukya team. ಭಾರತದ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಮಹಾನ್ ಸಾಧನೆ ತೋರಿರುವ ವೀರ ವನಿತೆಯರು. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿಯರು ಹಾಗೂ ವಿಶ್ವದತ್ತೆಂತಹ ಇತಿಹಾಸ ನಿರ್ಮಿಸುವ ಮಹಿಳಾ ತಂಡದ ಭಾವಚಿತ್ರಗಳನ್ನು ಹೊಂದಿ ಅದನ್ನು ಪರಿಚಯವನ್ನು ಮಾಡಿಕೊಡ್ತಿದ್ದಾರೆ. ಅದೇ ರೀತಿಯಾಗಿ Introduction of Kadamba team.
Navachetana English Medium High School students. ಕದಂಬ ಕನ್ನಡದ ಮೊಟ್ಟಮೊದಲ ರಾಜವಂಶಸ್ಥರಿರುವಂತಹ ರಾಜ್ಯ ಕದಂಬರ ವಂಶ. ಇದನ್ನು ಕೂಡ ಬಹಳ ಅದ್ಭುತವಾಗಿ ಪ್ರದರ್ಶನವನ್ನ ತೋರಕ್ಕೆ ಪಥಸಂಚಲನಕ್ಕೆ ಸಿದ್ಧರಾಗಿದ್ದಾರೆ. ಇವರೆಲ್ಲರೂ ಕೂಡ ಅತಿಥಿಗಳು ಪರಿಚಯವನ್ನು ಮಾಡಿಕೊಂಡು ಈ ಕಡೆಗೆ ವೇದಿಕೆ ಕಡೆಗೆ ಆಗಮಿಸ್ತಾ ಇದ್ದಾರೆ. Yes, our guests are towards dais. We request all our guests. A wonderful march past by our Kannada medium and English medium students and our primary school students. ಮೊದಲ ತಂಡ ವೈಶ್ಯರ ತಂಡದ ನಾಯಕಿ ಅನುಷಾ ಅವರು ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ಅತಿಥಿಗಳ ಮುಂಭಾಗದಲ್ಲಿ ಬಹಳ ಶಿಸ್ತಿನಿಂದ ಅದ್ಭುತವಾಗಿ ಪಥಸಂಚಲನ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ. Wonderful salute from Hoysala team represented by Anusha, KGR High School. ಬಹಳ ಅದ್ಭುತವಾಗಿ ತಮ್ಮ ಶಿಸ್ತಿನಿಂದ ಪಥಸಂಚಲನ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇರುವಂತಹ ಚಾಲುಕ್ಯರ ತಂಡಕ್ಕೆ ಬಹಳ ಶಿಸ್ತಿನಿಂದ ತಮ್ಮ ಪಥಸಂಚಲನ ಕಾರ್ಯಕ್ರಮವನ್ನು ತೊಡಗಿಸಿಕೊಂಡಿದ್ದಾರೆ ವೈಶ್ಯವರ ತಂಡ. ಅದೇ ರೀತಿಯಾಗಿ ನವಚೇತನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಚಾಲುಕ್ಯರ ತಂಡವಾಗಿ ಹೆಸರನ್ನ ಇಟ್ಕೊಂಡು ಭಾರತದ ಮಹಿಳೆಯರು ಯಾವ ಕ್ಷೇತ್ರದಲ್ಲೂ ಕಡಿಮೆ ಇಲ್ಲ ಅಂತ ಅನ್ಕೊಂಡು ವಿಶ್ವಕಪ್ ವಿಜೇತರ ಭಾವಚಿತ್ರ ಇಟ್ಕೊಂಡು ಅವರು ತಮ್ಮ ಬಹಳ ಶಿಸ್ತು ಗಾಂಭೀರ್ಯದಿಂದ ತಮ್ಮ ನಡಿಗೆಯ ಮೂಲಕವಾಗಿ ಪಥಸಂಚಲನ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾವ್ರೆ. ಅದೇ ರೀತಿಯಾಗಿ ಕದಂಬರ Yes, a salute by Navachetana High School team represented by Invit BM Kadamba team. ಕದಂಬರು ಕೂಡ ಬಹಳ ಶಿಸ್ತಿನಿಂದ ಬಹಳ ಅದ್ಭುತವಾಗಿ ತಮ್ಮ ಪಥಸಂಚಲನ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ. ಇವರಿಗೆ ಎಲ್ಲ ಅತಿಥಿಗಳ ಪರವಾಗಿ ಹಾಗೂ ಶಿಕ್ಷಕರ ಪರವಾಗಿ ಮತ್ತೆ ಮುಖ್ಯ ಶಿಕ್ಷಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಪೋಷಕರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಕದಂಬರು, ಚಾಲುಕ್ಯರು ಹಾಗೂ ವೈಶ್ಯರು ಈ ಮೂರು ತಂಡದವರು ಬಹಳ ಅದ್ಭುತವಾಗಿ ಬಹಳ ಶಿಸ್ತಿನಿಂದ ಬಹಳ ಶಾಂತಿಯುತವಾಗಿ ಈ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರದರ್ಶನವನ್ನ ತೋರ್ತಾ ಇದ್ದಾರೆ. English medium students. Jyoti by our students Kritika and Rakesh, who were participated in district and state. ಅದ್ಭುತವಾಗಿ ಕ್ರೀಡಾ ಜ್ಯೋತಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಕೃತಿಕಾ ಹಾಗೂ ರಾಕೇಶ್ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಕ್ರೀಡಾ ಜ್ಯೋತಿಯೊಂದಿಗೆ ಆಗಮಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳನ್ನ ಅತಿಥಿಗಳೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸಿ ಈ ಕ್ರೀಡಾ ಸ್ಫೂರ್ತಿಯನ್ನ ಮೆರೆಯಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. Transfer of Krida Jyoti from our students Kritika and Rakesh. ಜೋರಾದ ಚಪ್ಪಾಳೆಯ ಮೂಲಕವಾಗಿ ಈ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂತಹ ವಿದ್ಯಾರ್ಥಿನಿ ಕೃತಿಕಾ ಹಾಗೂ ರಾಕೇಶ್ ಅವರನ್ನ ಜೋರಾಗಿ ಪ್ರೋತ್ಸಾಹಿಸಬೇಕಾಗಿ ನಿಮ್ಮನ್ನ ಕೇಳ್ಕೊತಾ ಇದ್ದೇವೆ. ಜೋರಾದ ಚಪ್ಪಾಳೆಯ ಮೂಲಕವಾಗಿ ಎಲ್ಲರೂ ಇವರನ್ನ ಪ್ರೋತ್ಸಾಹಿಸಬೇಕು. ಈ ದಿನ 2025-26ನೇ ಸಾಲಿನ
ಕ್ರೀಡಾ ದಿನಾಚರಣೆಗೆ ಎಲ್ಲರೂ ಆಗಮಿಸಿ ಇಲ್ಲಿ ತನಕ ಪಥಸಂಚಲನವನ್ನು ನೋಡಿ ಈಗ ಎಲ್ಲ ಅತಿಥಿಗಳು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರುಗಳಿಗೆ ಈಗ ಅವರಿಗಿಂತ ಮುಂಚಿತವಾಗಿ ಒಂದು ವಿಷಯ, ಈ ಶಾಲೆಯ ಉದ್ಘಾಟಕರು, ಈ ಶಾಲೆಯ ನೂರಾರು ವಿದ್ಯಾರ್ಥಿಗಳಿಗೆ ವಿದ್ಯೆ ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಈ ಎಲ್ಲರನ್ನ ಅಗಲಿ ಇರುವ ಕಾರಣ ಅವರನ್ನು ಮೊದಲಿಗೆ ಶ್ರೀಯುತ ಸಿದ್ದೇಶ್ ಮಾಸ್ಟರನ್ನ ನೆನೆಸುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಶ್ರೀಮತಿ ಗೀತಾ ರಾಜ್ಕುಮಾರ್ ಅವರು, ನಗರಸಭೆ ಅಧ್ಯಕ್ಷರು ಭದ್ರಾವತಿ, ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ಶಿಕ್ಷಕರ ಪರವಾಗಿ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಧ್ಯಕ್ಷರು ಶ್ರೀಯುತ ಶಿವಲಿಂಗೇಗೌಡರು, ರಾಷ್ಟ್ರ ಪ್ರಶಸ್ತಿ ವಿಜೇತರು, ದೈಹಿಕ ಶಿಕ್ಷಣ ನಿರ್ದೇಶಕರು, ವಿಶ್ವೇಶ್ವರಯ್ಯ ವಿದ್ಯಾಸಂಸ್ಥೆ, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಖ್ಯ ಅತಿಥಿಯಾಗಿ ಶ್ರೀಮತಿ ಮಂಜಿರಾ ಕೌಸರ್ ಅವರು ಪ್ರಾಚಾರ್ಯ, ಪ್ರಭಾವಿ ತಾಲೂಕ್ ದೈಹಿಕ ಶಿಕ್ಷಣ ಅಧಿಕಾರಿಗಳು ಭದ್ರಾವತಿ, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ಶಿಕ್ಷಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಮತಿ ನಂದಿನಿ ಅವರು CRP ಕರ್ಕಟ್ಟೆ ಕ್ಲಸ್ಟರ್, ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ಶಿಕ್ಷಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತ ಅನುಪಸ್ಥಿತಿಯಲ್ಲಿ ಶ್ರೀಯುತ ನಿಂಗಪ್ಪ ಅವರು ನಿವೃತ್ತಿ ಉಪನ್ಯಾಸಕರು ಹೆಬ್ಬಂಡಿ, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಬಂದಿಲ್ಲ. ಹಾಗಾಗಿ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತ ಉಮೇಶಪ್ಪ ಸರ್ ಜಿ ಅವರು ಕೂಡ ನಿವೃತ್ತಿ ಶಿಕ್ಷಕರು, KGR ಪ್ರೌಢಶಾಲೆ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕಾಗಿತ್ತು. ಅವರು ಬರದೇ ಇರೋ ಕಾರಣ ಅವರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತ ಚೆನ್ನೇಶ್ವರಪ್ಪ ಎಂ ಅವರು ಸಲಹೆಗಾರರು, ನವಚೇತನ ವಿದ್ಯಾಸಂಸ್ಥೆ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಮತಿ ಗೀತಾಬಾಲಿ ಸಿದ್ದೇಶ್ವರ್ ಅವರು ಸಲಹೆಗಾರರು, ನವಚೇತನ ಹಾಗೂ ದಿವ್ಯ ವಿದ್ಯಾಸಂಸ್ಥೆ ಕಡದಕಟ್ಟೆ ಭದ್ರಾವತಿ, ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ಶಿಕ್ಷಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತ ವಿನಯ್ ಎಸ್ ಅವರು ಅಧ್ಯಕ್ಷರು, ನವಚೇತನ ಮತ್ತು ದಿವ್ಯ ವಿದ್ಯಾಸಂಸ್ಥೆ ಕಡದಕಟ್ಟೆ ಭದ್ರಾವತಿ, ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಮತಿ ಡಾಕ್ಟರ್ ಮೇಘನಾ SG ಉಪನ್ಯಾಸಕರು, PhD ಉಪನ್ಯಾಸಕರು, ಅವರು ಕೂಡ ಮೆಮೊರಿಯಬಲ್ ಕಾಲೇಜ್, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಅವರು ಕೂಡ ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಆಗಿಲ್ಲ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ಶಿಕ್ಷಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತ ವಿವೇಕ್ ಎಸ್ ಅವರು ಕಾರ್ಯದರ್ಶಿ, ನವಚೇತನ ಮತ್ತು ದಿವ್ಯ ವಿದ್ಯಾಸಂಸ್ಥೆ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಾವು ನಮ್ಮ ಶಿಕ್ಷಕರ ಪರವಾಗಿ, ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೆ ನಮ್ಮ
KGR ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಸುವರ್ಣ ಮಿಸ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ಶಿಕ್ಷಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆಂಗ್ಲ ಮಾಧ್ಯಮದ ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂಥ ಲೀಲಾವತಿ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಶಿಕ್ಷಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನವಚೇತನ ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂಥ ಮಮತಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸಂಸ್ಥಾಪಕರಾಗಿರ್ತಕ್ಕಂಥ ಪ್ರೇಮಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಶಿಕ್ಷಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಲ್ಲಿ ಎಲ್ಲ ಪೋಷಕ ವರ್ಗದವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಿರಿ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಇದ್ದೀರಿ. ಅವ್ರಿಗೆಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೆ ಮೈಸೆಟ್ನವರು, ಪೆಂಡಲ್ನವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ಎಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುವುದರ ಜೊತೆಗೆ ನನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಗಣೇಶ ನಿನ್ನ ಶಕ್ತಿಯ ಪಾರ, ಭಕ್ತವತ್ಸಲ ಕರುಣಾಸಾಗರ, ರಕ್ಷಿಸು ರಕ್ಷಿಸು ವಿಘ್ನೇಶ್ವರ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ, ವಿಘ್ನಗಳನ್ನು ನಾಶ ಮಾಡಿ ನೀಗು ನಮ್ಮ ಚಿಂತೆಯ, ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು. ನೋವನಿಗೆ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು, ನೋವನಿಗೆ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಕಂಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ, ತುಟಿಗಳಲ್ಲಿ ದಿನವೂ ನಿನ್ನ ಕೀರ್ತಿ ತುಂಬಿ ಹರಿಯಲಿ. ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ, ನಿಮ್ಮ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ, ನಿನ್ನ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ. ಜಯ ಗಣೇಶ ಜಯ 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 ಗಣೇಶ, ಜಯ 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 ಗಣೇಶ. ಧನ್ಯವಾದಗಳು. ಉದ್ಘಾಟನಾ ಕಾರ್ಯಕ್ರಮ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶ್ರೀಮತಿ ಗೀತಾ ರಾಜ್ಕುಮಾರ್ ಮೇಡಮ್ ಅವರು ನಗರಸಭಾ ಅಧ್ಯಕ್ಷರು ಭದ್ರಾವತಿ ಹಾಗೂ ಸತ್ಯಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಅಜ್ಞಾನದ ಕಡೆಯಿಂದ ಜ್ಞಾನದ ಕಡೆಗೆ, ಕತ್ತಲೆಯ ಕಡೆಯಿಂದ ಬೆಳಕಿನ ಕಡೆಗೆ, ಸುಜ್ಞಾನದ ಕಡೆಯಿಂದ ಜ್ಞಾನದ ಕಡೆಗೆ ಹೋಗುವಂತಹ ದೀಪವನ್ನು ಬೆಳಗಿಸ್ತಾ ಇದ್ದಾರೆ. Lightening the lamp by our secretary Vivek and Chaneshwara Pasar, retired KGR school principal. Yes. ವೇದಿಕೆಯ ಮೇಲೆ ಇದ್ದಂತಹ ಎಲ್ಲ ಗಣ್ಯರು ಕೂಡ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. Lamp lightning by our honorable guest.
ಹೇಳ್ತಾ ಇಲ್ಲ. ಚಿರಸ್ಮರಣೀಯ ಸವಿ ನೆನಪಿನೊಂದಿಗೆ ನಮ್ಮ ಸಂಸ್ಥಾಪಕರು ಹಾಗೂ ಕಾರ್ಯದರ್ಶಿಗಳಾದಂತಹ ದಿವಂಗತ ಶ್ರೀಯುತ ಸಿದ್ದೇಶ್ವರ್ ಎಸ್ ಅವರ ಸವಿ ನೆನಪಿನೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ವೇದಿಕೆ ಮೇಲಿರುವಂತಹ ಶಿವಲಿಂಗೇಗೌಡರು ಹಾಗೂ ಈ ಒಂದು ನವಚೇತನ ಸ್ಕೂಲಿನ ಸಂಸ್ಥಾಪಕರಾದ ವಿನಯ್ ಹಾಗೂ ವಿವೇಕ್ ಹಾಗೂ ಗೀತಾ ಬಾಲಿಯವರು ಹಾಗೂ ಎಲ್ಲ ಶಿಕ್ಷಕ ವೃಂದದವರಿಗೂ ನನ್ನ ನಮಸ್ಕಾರಗಳು. ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ಹಾಗೂ ಎಲ್ಲ ಬಂದಿರೋಂತಹ ಇಲ್ಲಿ ಅಡುಗೆ ಸಿಬ್ಬಂದಿರವರು ಹಾಗೂ ಫೋಟೋಗ್ರಾಫರ್ ಆಗಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಎಲ್ಲ ತುಂಬ ಒಳ್ಳೆಯ ಕಾರ್ಯಕ್ರಮ ಇದು. ನನಗೂ ಸಹ ನಿಮ್ಮೊಟ್ಟಿಗೆ ಬರೆಯುವಂಥ ಅವಕಾಶ ನನಗೂ ಎರಡನೇ ಬಾರಿ ನನಗೂ ಈ ಒಂದು ನಿಮ್ಮೆಲ್ಲರ ಜೊತೆಗೆ ಸೇರುವ ಒಂದು ಅದೃಷ್ಟ ಸಿಕ್ಕಿದೆ. ಮತ್ತು ಈ ಒಂದು ಸ್ಕೂಲಿನ ನನಗೆ ತುಂಬ ಇಷ್ಟ ಆಯಿತು. ಏನಂದರೆ ಈ ಒಂದು ಅತಿಥಿಗಳನ್ನು ಬರಮಾಡ್ಕೊಳ್ಳೋ ರೀತಿ ತುಂಬ ಚೆನ್ನಾಗಿತ್ತು. ಈ ರೀತಿ ಎಲ್ಲೂ ಆಗಲ್ಲ. ಮಾರ್ಕ್ಫಾಸ್ಟ್ ಆಗಿದ್ದು ನಮ್ಮ ಮಕ್ಕಳದು ಶಿಸ್ತು ತುಂಬ ಚೆನ್ನಾಗಿದೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರಿ ಕೈಗೂಡಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಎಲ್ಲರಿಗೂ ನಾನು ವಂದನೆ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಇನ್ನೂ ಇವತ್ತಿನ ದಿವಸ ಸಿದ್ದೇಶ್ವರ್ ಮಾಸ್ಟರ್ ಇರಬೇಕಿತ್ತು. ಅವರು ಇದ್ದಿದ್ರೆ ಇನ್ನೂ ಒಂದು ಒಳ್ಳೆಯ ಮೆರಗು ಸಿಗ್ತಾಯಿತ್ತು. ಇನ್ನೂ ಈ ಸ್ಕೂಲಿನ ಯಾವ ಮಟ್ಟಕ್ಕೆ ಹೋಗ್ತಿತ್ತೋ ಗೊತ್ತಿಲ್ಲ. ಅವರಿಗೂ ನನ್ನ ನಮಸ್ಕಾರಗಳು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಪ್ರತಿಯೊಬ್ಬರು ಎಲ್ಲರಿಗೂ ಎಲ್ಲ ಮಕ್ಕಳು ಇವತ್ತಿನ ದಿವಸ ಕ್ರೀಡಾ ಮಹೋತ್ಸವ, ಇವತ್ತು ಶಾಲಾ ಕ್ರೀಡಾ ದಿನಾಚರಣೆ. ಈ ಒಂದು ಕ್ರೀಡಾ ದಿನಾಚರಣೆ ಅಂದರೆ ಮಕ್ಕಳಿಗೆ ಒಂದು ಖುಷಿ ಅನುಭವ ಇದು. ಯಾಕೆ ಅಂದರೆ ಇವತ್ತಿನ ದಿವಸ ಎಲ್ಲದರಲ್ಲೂ ಇರಬೇಕು ಮಕ್ಕಳು ಅಂತೇಳಿ ಈ ಒಂದು ಕ್ರೀಡಾ ಆಯೋಜಿಸಿದ್ರಿ. ಮೊನ್ನೆ ತಾನೇ ಇದೇ ರೀತಿ ತುಂಬ ಪ್ರೋಗ್ರಾಮ್ಗಳು ನಡೆಸ್ತಾ ಇರ್ತೀರಿ, ಚೆನ್ನಾಗಿ ನಡೆಸ್ತಾ ಇರ್ತೀರ. ಈ ಒಂದು ಮಕ್ಕಳಿಗೆ ಬರೀ ಶಿಕ್ಷಣದ ಜೊತೆಗೆ ಈ ಒಂದು ಇದೇ ರೀತಿ ಕ್ರೀಡಾ ಮನೋಭಾವ ಬೆಳೀಲಿ ಅಂತೇಳಿ ಅದೇ ರೀತಿ ನಮಗೆ ಉದ್ಘಾಟನೆ ಮಾಡಿದಂತಹ ಈ ಕ್ರೀಡಾ ಜೊತೆ ಬೆಳಗಿದಂತಹ ಇಬ್ಬರು ಮಕ್ಕಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ತಿಳಿಸ್ತಾ ಇದ್ದೀನಿ. ಇದೇ ರೀತಿ ಇನ್ನು ಈ ಶಾಲೆಯಲ್ಲಿ ಎಲ್ಲ ಒಳ್ಳೊಳ್ಳೆ ಮಕ್ಕಳಿದ್ದಾರೆ, ಪೋಷಕರಿದ್ದಾರೆ. ಇನ್ನು ಸ್ಕೂಲು ತುಂಬ ಚೆನ್ನಾಗಿ ನಡಿಬೇಕು, ಇನ್ನೂ ಹೆಚ್ಚು ಹೆಚ್ಚು ಯಶಸ್ವಿಯಾಗಿ ನಡಿಬೇಕು ಅಂತೇಳಿ ಇದೇ ರೀತಿ ಬಂದಿರುವಂಥ ಪೋಷಕರು ಸಹ ನೀವು ಸಪೋರ್ಟ್ ಮಾಡಬೇಕು. ಬರೀ ಶಿಕ್ಷಕರ ಕೈಲೇ ಆಗಲ್ಲ, ಪೋಷಕರು ಸಹ ತಿಳ್ಕೊಂಡು ಈ ಸ್ಕೂಲು ಒಳ್ಳೆಯ ಹೆಸರು ಇದೆ, ಒಳ್ಳೆ ಸ್ಕೂಲ್, ಒಳ್ಳೆ ಶಿಕ್ಷಕರಿದ್ದಾರೆ, ಎಲ್ಲ ಇನ್ನೂ ಚೆನ್ನಾಗಿ ನಡಿಬೇಕಂತ ನಾನು ಹಾರೈಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಎಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೀನಿ. ಯಾವುದೇ ವಿಘ್ನ ಇಲ್ಲದೆ ಈ ಒಂದು ಸಂಸ್ಥೆ ಚೆನ್ನಾಗಿ ನಡ್ಕೊಂಡು ಹೋಗಲಿ ಅಂತೇಳಿ ಎಲ್ಲ ವಿವೇಕ್ ಅವರಿದ್ದಾರೆ ಮತ್ತು ಪ್ರೇಮ ಮೇಡಮ್ ಇದ್ದಾರೆ. ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಲಿ. ನಾಳೆನೂ ಪ್ರೋಗ್ರಾಮ್ ಇದೆ. ಎಲ್ಲರೂ ಶಿಸ್ತಿನಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ನಡೀಲಿ ಅಂತೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ, ಎಲ್ಲರೂ ಮುಂದೆ ಬರಲಿ. ಇದೇ ರೀತಿ ಈ ವರ್ಷ ಬಂದಿದ್ದಾರೆ, ಮುಂದಿನ ವರ್ಷ ಯಾವ ಮಕ್ಕಳು ಸಹ ಇವತ್ತಿನ ದಿವಸ ನಾವು ಸೋತಿದ್ದೀವಿ ಅಂತ ತಿಳ್ಕೊಬಾರ್ದು. ಇವತ್ತಿನ ಸೋಲೆ ಮುಂದಿನ ಗೆಲುವಿನ ಮೆಟ್ಟಲು ಅಂತೇಳಿ ತಿಳ್ಕೊಂಡು ಯಾರ ಮಕ್ಕಳು ಬೇಜಾರಾಗಬೇಡ್ರಿ. ಮುಂದಿನ ವರ್ಷ ಮತ್ತು ಅವಕಾಶ ಸಿಗುತ್ತೆ. ಎಲ್ಲರಿಗೂ ಶುಭ ಕೋರ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕ್ಲಸ್ಟರ್ ರಿಸೋರ್ಸ್ ಪರ್ಸನ್, ಕಡತ್ಕಟ್ಟೆ ಕ್ಲಸ್ಟರ್, ಭದ್ರಾವತಿ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ ತಿಳಿಸುತ್ತಾ, ಆರೋಗ್ಯವೇ ಭಾಗ್ಯ. ಈ ನಿಟ್ಟಿನಲ್ಲಿ ಕೇವಲ ಆರೋಗ್ಯ ಅನ್ನೋದು ಪೌಷ್ಟಿಕ ಆಹಾರ ಸೇವನೆಯಿಂದ ಮಾತ್ರ ಬರಲ್ಲ, ಜೊತೆಗೆ ನಾವು ದೈಹಿಕವಾಗಿ ದಂಡನೆ ಮಾಡಿದಾಗ ಮಾತ್ರ ಸಿಗುತ್ತೆ ಅಂತ ನಂಬಿರೋರು. ನಮ್ಮ ದೇಶದಲ್ಲಿ ಎಷ್ಟೋ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಸಹ ಪ್ರಶಸ್ತಿಗಳನ್ನು ತಗೊಂಡು ಬಂದಿದ್ದಾರೆ. ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲ ಕ್ಷೇತ್ರದಲ್ಲೂ ಸಹ ಬಹುಮಾನವನ್ನು ಗಳಿಸ್ತಿದ್ದಾರೆ. ಈ ನಿಟ್ಟಿನಲ್ಲಿ ಈ ಶಾಲೆಯಲ್ಲೂ ಸಹ ಬಹಳಷ್ಟು ಮಕ್ಕಳು ಜಿಲ್ಲಾ ಹಂತದವರೆಗೂ ಸಹ ಕ್ರೀಡೆಯಲ್ಲಿ, ರಾಜ್ಯ ಮಟ್ಟದವರೆಗೂ ಸಹ ಕ್ರೀಡೆಯಲ್ಲಿ ಸ್ಥಾನ ಗಳಿಸಿರೋದು ಬಹಳ ಖುಷಿಯಾದ ವಿಷಯ ಆಗಿದೆ. ಯಾರು ಸೋತರು ಅಥವಾ ಗೆದ್ದರು ಅನ್ನೋದಕ್ಕಿಂತ ಹೆಚ್ಚಾಗಿ ಭಾಗವಹಿಸೋದು ಬಹಳ ಮುಖ್ಯ ಆಗುತ್ತೆ. ಇವತ್ತು ಸೋತಿದ್ದೀರಾ ಅಂದರೆ ನನ್ನ ಸೋಲಿಗೆ ಕಾರಣ ಏನಾಯಿತು ಅಂತ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಆ ತಪ್ಪು ಆಗದಂತೆ ಇನ್ನೂ ಪ್ರಥಮ ಸ್ಥಾನ ಗಳಿಸುವಂತಹ ಪ್ರಯತ್ನ ಮಾಡಲಿ. ಗೆದ್ದಿರೋರು ಎಲ್ಲರಿಗೂ ಸಹ ಶುಭ ಹಾರೈಸ್ತಾ, ಸೋತಿರೋರು ಇನ್ನಷ್ಟು ಒಳ್ಳೆ ಪ್ರಯತ್ನ ಮಾಡಲಿ ಅಂತ ಹಾರೈಸ್ತಾ ನಾನೊಂದೆರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಬಹಳ ಹಿತವಾಗಿ 26ನೇ ಸಾಲಿನ ಕ್ರೀಡಾ ವರದಿ ನವಚೇತನ ವಿದ್ಯಾಸಂಸ್ಥೆ ರಿಜಿಸ್ಟರ್ಡ್, ದಿವ್ಯ ವಿದ್ಯಾಸಂಸ್ಥೆ ರಿಜಿಸ್ಟರ್ಡ್ ಭದ್ರಾವತಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ 2025-26ನೇ ಸಾಲಿನ ವಾರ್ಷಿಕ ಕ್ರೀಡಾ ವರದಿಯನ್ನು
ಕ್ರೀಡಾ ದಿನಾಚರಣೆಯ ಸಮಯದಲ್ಲಿ ಸರ್ವರ ಸಮ್ಮುಖದಲ್ಲಿ ಇಡಲು ನನಗೆ ಸಂತೋಷವಾಗುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕ್ರೀಡಾ ಚಟುವಟಿಕೆ ಸತತವಾಗಿ ನಡೆದುಕೊಂಡು ಬಂದಿರುತ್ತದೆ. 2025-26ನೇ ಸಾಲಿನಲ್ಲಿ ನವಚೇತನ ಕನ್ನಡ ಮತ್ತು ಆಂಗ್ಲ ಕೆಜಿಆರ್ ಗ್ರಾಮಾಂತರ ಅನುದಾನಿತ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳು ವಲಯ ಮಟ್ಟ, ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸಿ ಗೆಲ್ಲುವ ಮೂಲಕ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಶಾಲೆಗೆ ಹೆಸರನ್ನು ತಂದಿರುತ್ತಾರೆ. 2025-26ನೇ ಸಾಲಿನ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ವೈಯಕ್ತಿಕ ವಿಭಾಗದಲ್ಲಿ ನವಚೇತನ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿನಿ ಸನ್ನಿಧಿ ಗುಂಡು ಎಸೆತ ಪ್ರಥಮ ಸ್ಥಾನ, ತಟ್ಟೆ ಎಸೆತ ಪ್ರಥಮ ಸ್ಥಾನ, ಪ್ರತೀಕ್ಷಾ ದ್ವಿತೀಯ ಸ್ಥಾನ, 100 ಮೀಟರ್ 200 ಮೀಟರ್ ಓಟದಲ್ಲಿ ದಿವ್ಯಾ ಎಂ ದ್ವಿತೀಯ ಸ್ಥಾನ, 200 ಮೀಟರ್ ಓಟದಲ್ಲಿ ದೀಕ್ಷಾ ಎಂಎಸ್ ದ್ವಿತೀಯ ಸ್ಥಾನ ಮತ್ತು ತೃತೀಯ ಸ್ಥಾನ ಪಡೆದಿರುತ್ತಾಳೆ. ಹಾಗೂ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಗುಂಪು ವಿಭಾಗದಲ್ಲಿ ಬಾಲಕಿಯರು ಥ್ರೋಬಾಲ್ನಲ್ಲಿ ಪ್ರಥಮ ಸ್ಥಾನ ಗಳಿಸಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಈ ಸಾಲಿನಲ್ಲಿ ನವಚೇತನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ಬಾಲಕ ಮತ್ತು ಬಾಲಕಿಯರು ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ರಾಕೇಶ್ ವೈ ಇವರು ವಲಯ ಮಟ್ಟದಲ್ಲಿ 3000 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೂ ರಿಯಾನಾ ಬಾನು ಇವಳು ಶಾಟ್ಪುಟ್ನಲ್ಲಿ ವಲಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಕೆಜಿಆರ್ ಗ್ರಾಮಾಂತರ ಅನುದಾನಿತ ಪ್ರೌಢಶಾಲೆಯ ಬಾಲಕಿಯರು ವಲಯ ಮಟ್ಟದಲ್ಲಿ ಕಬಡ್ಡಿ ಪ್ರಥಮ ಸ್ಥಾನ, ಖೋಖೋ ಪ್ರಥಮ ಸ್ಥಾನ, ರಿಲೇ ದ್ವಿತೀಯ ಸ್ಥಾನ, 100 ಮೀಟರ್ 200 ಮೀಟರ್ 1500 ಮೀಟರ್ 3000 ಮೀಟರ್ 400 ಮೀಟರ್ 800 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ನಡಿಗೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಬಾಲಕರು ವಲಯ ಮಟ್ಟದಲ್ಲಿ ನಡಿಗೆ ಸ್ಪರ್ಧೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಬಾಲಕಿಯರ ಕಬಡ್ಡಿ ದ್ವಿತೀಯ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೆ ಅಥ್ಲೆಟಿಕ್ಸ್ ವಿಭಾಗದಲ್ಲಿ 3000 ಮೀಟರ್ ಪ್ರಥಮ ಸ್ಥಾನ, 100 ಮೀಟರ್ ಪ್ರಥಮ ಸ್ಥಾನ, 200 ಮೀಟರ್ ಪ್ರಥಮ ಸ್ಥಾನ, 1500 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ರಿಲೇಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಕೃತಿಕಾ ಪಿ ವಿದ್ಯಾರ್ಥಿನಿಯು 3000 ಮೀಟರ್ ಓಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೆಯೇ 2025-26ನೇ ಸಾಲಿನಲ್ಲಿ ನಡೆದಂತಹ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳು ಕ್ಲಸ್ಟರ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಬಹುಮಾನ ಪಡೆದು ಜಿಲ್ಲಾ ಹಂತಕ್ಕೆ ಆಯ್ಕೆಯಾಗಿರುತ್ತಾರೆ. ಈ ಸಾಲಿನಲ್ಲಿ ನಡೆಯುತ್ತಿರುವ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಕ್ರೀಡಾ ದಿನಾಚರಣೆಯ ಅಂಗವಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಗೆ ಗುಂಪು ಆಟಗಳನ್ನು ಮತ್ತು ವೈಯಕ್ತಿಕ ಆಟಗಳನ್ನು ಹಾಗೂ ಪೋಷಕರಿಗೆ ಆಟಗಳನ್ನು ನಮ್ಮ ಶಾಲೆಯ ಆಡಳಿತ ಮಂಡಳಿ, ಶಿಕ್ಷಕಿಯರ ನೆರವಿನಿಂದ ಉತ್ತಮವಾಗಿ ನಡೆಸಲಾಯಿತು. ಹಾಗೆಯೇ ವಿಜೇತರಾದ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ ಬಹುಮಾನಗಳನ್ನು ಸಹ ನೀಡಲಾಯಿತು. ಹೀಗೆ ಶಾಲೆಯಲ್ಲಿ ಲಭ್ಯವಿರುವ ಕ್ರೀಡಾ ಸೌಕರ್ಯದಲ್ಲಿ ಗರಿಷ್ಠ ಅವಕಾಶಗಳನ್ನು ವಿದ್ಯಾರ್ಥಿಗಳಿಗೆ ಒದಗಿಸಿ ಮಕ್ಕಳಲ್ಲಿನ ಪ್ರತಿಭೆಯನ್ನು ಹೊರಹಾಕುವ ಪ್ರಯತ್ನ ಮಾಡಲಾಗುತ್ತಿದೆ. ಅದರಂತೆಯೇ ನಮ್ಮ ವಿದ್ಯಾರ್ಥಿಗಳು ಸಹ ಆಸಕ್ತಿಯಿಂದ ಉತ್ತಮ ಅವಕಾಶಗಳನ್ನು ಬಳಸಿಕೊಂಡು ಪ್ರಗತಿಯನ್ನು ಸಾಧಿಸಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲು ಹೆಮ್ಮೆ ಪಡುತ್ತೇನೆ. ಇದೇ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಸ್ಫೂರ್ತಿಯಾಗಿ ಪ್ರೋತ್ಸಾಹ ನೀಡುತ್ತಿರುವ, ಸದಾ ಬೆಂಗಾವಲಾಗಿ ನಿಂತಿರುವ ಪೋಷಕರಿಗೂ, ಅಧ್ಯಾಪಕ ವೃಂದ, ಮುಖ್ಯೋಪಾಧ್ಯಾಯರಿಗೂ ಹಾಗೂ ಆಡಳಿತ ಮಂಡಳಿಯವರಿಗೂ ನನ್ನ ವೈಯಕ್ತಿಕವಾದ ಅಭಿನಂದನೆಗಳು. ಮುಂದಿನ ವರ್ಷಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೆಚ್ಚಿನ ಸಾಧನೆ ಮಾಡಿ ಶಾಲೆಗೆ ಕೀರ್ತಿ ತರಲಿ ಎಂದು ಆಶಿಸುತ್ತಾ ಕ್ರೀಡಾ ವರದಿಯನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
The first prize goes to Anabiya Anjum, LKG.
ಈ ಪ್ರಶಸ್ತಿಯನ್ನು ನೀಡಿದಂತಹ ಶಿವಲಿಂಗೇಗೌಡರು ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ ಪ್ರಶಸ್ತಿಯನ್ನು ಮಂಜಿರಾ ಕೌಸ ಮೇಡಮ್ ಅವರು ನಡೆಸಿಕೊಡಬೇಕಾಗಿ ವಿನಂತಿಸುತ್ತಿದ್ದೇನೆ. ದ ನೆಕ್ಸ್ಟ್ ಕಾಂಪಿಟೇಷನ್ ಈಸ್ ಪಾಸಿಂಗ್ ದ ಬಾಲ್ ಕಾಂಪಿಟೇಷನ್. ದ ಥರ್ಡ್ ಪ್ರೈಸ್ ಗೋಸ್ ಟು ಚೇತನ್ SK LKG and second prize goes to Dhruvan Naik LKG and first prize goes to Askia Khanam LKG. ಎಲ್ಲ ಪೋಷಕರು ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಪ್ರಶಸ್ತಿಯನ್ನು ನೀಡಿದಂತಹ ಮಂಜಿರಾ ಕೌಸರ್ ಮೇಡಮ್ ಅವರಿಗೆ ಧನ್ಯವಾದಗಳು. ಮುಂದಿನ ಪ್ರಶಸ್ತಿ ಸಮಾರಂಭವನ್ನು ನಮ್ಮ ಸಲಹೆಗಾರರಾದಂತಹ ಗೀತಾ ಬಲಿ ಮೇಡಮ್ ಅವರು ನಡೆಸಿಕೊಡಬೇಕಾಗಿ ವಿನಂತಿಸುತ್ತೇನೆ. ದ ನೆಕ್ಸ್ಟ್ ಗೇಮ್ ಈಸ್ ಬುಕ್ ಬ್ಯಾಲೆನ್ಸಿಂಗ್ ಗೇಮ್. Book balancing game. The third prize goes to Giant M UKG. And second prize. The next game is Bucket the Ball. The third prize goes to Yashika S UKG. The first prize goes to Muhammad Ghaus I UKG. ಪ್ರಶಸ್ತಿಯನ್ನು ನೀಡಿದಂತಹ ಪ್ರೇಮ ಮೇಡಮ್ ಅವರಿಗೆ ಧನ್ಯವಾದಗಳು. ಮುಂದಿನ ಪ್ರಶಸ್ತಿಯನ್ನು ನಮ್ಮ ನವಚೇತನ ಆಂಗ್ಲ ಮಾಧ್ಯಮ ಶಾಲೆ ಅಧ್ಯಕ್ಷರಾದಂತಹ ವಿನಯ್ ಸರ್ ಅವರು ನಡೆಸಿಕೊಡಬೇಕಾಗಿ ವಿನಂತಿಸುತ್ತಿದ್ದೇನೆ. ದ ನೆಕ್ಸ್ಟ್ ಕಾಂಪಿಟೇಷನ್ ಈಸ್ ಚೇರ್ ಗೇಮ್. ಪ್ರಶಸ್ತಿಯನ್ನು ನೀಡಿದಂತಹ ವಿನಯ್ ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ ಪ್ರಶಸ್ತಿಯನ್ನು ಚನ್ನೇಶಪ್ಪ ಸರ್ ನೀಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಫರಾಖಾನ್ ಫಸ್ಟ್ ಸ್ಟ್ಯಾಂಡರ್ಡ್. ಪ್ರಶಸ್ತಿಯನ್ನು ನೀಡಿದ ಚನ್ನೇಶಪ್ಪ ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ ಪ್ರಶಸ್ತಿಯನ್ನು ಕನ್ನಡದ ಸೊಬಗನ್ನ ಎಲ್ಲರ ಪ್ರೇಕ್ಷಕರಿಗೆ ತೋರಿಸಲಿಕ್ಕೆ ಅದ್ಭುತವಾದಂತಹ ನೃತ್ಯದ ಮೂಲಕ ಸಿದ್ಧತೆಯನ್ನ ಮಾಡ್ಕೊತಾ ಇದ್ದಾರೆ. ನಾಡಿನ ಈ ಕರ್ನಾಟಕದ ಸೊಬಗನ್ನ ತೋರಿಸುವುದಕ್ಕೆ ಹಾಗೂ ಪ್ರದರ್ಶನ ನೀಡಲಿಕ್ಕೆ ಎಲ್ಲ ವಿದ್ಯಾರ್ಥಿಗಳು ಸಿದ್ಧತೆಯನ್ನು ಮಾಡ್ಕೊತಾ ಇದ್ದಾರೆ. ರಾಧಾ ಅರ್ಷಿಫಾ ಖಾನು. ಮುಂದಿನ ತಯಾರಿ ನವಚೇತನ ಕನ್ನಡ. ಮುಂದಿನ ತಯಾರಿ ನವಚೇತನ ಕನ್ನಡ ಶಾಲೆಯ ವಿದ್ಯಾರ್ಥಿಗಳಿಂದ ನೃತ್ಯ. ಜನನಿ ಫಸ್ಟ್ ಸ್ಟ್ಯಾಂಡರ್ಡ್. Yes, UKG section. I would like to call our secretary Vivek sir on the stage. And Jayant. Yes. Balancing the boats competition, Jayant has got the prize.
ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು. ಭಾರತಾಂಬೆಯೇ ಜನಿಸಿ ನಿನ್ನೋಳು ಧನ್ಯನಾದೆಯು ದೇವಿಯೇ ಅನ್ನುವಂತಹ ಕವಿವಾಣಿಯನ್ನ ನೆನಪಿಸ್ಕೊಳ್ತಾ ನೃತ್ಯ ಪ್ರದರ್ಶನ.
ಬೆಂಬಲ ಬೆಲೆ ಸಿಗದೇ ಇರುವಂತಹ ಈ ಸನ್ನಿವೇಶದಲ್ಲಿ ರೈತನ ಮಹತ್ವ ಎಷ್ಟು ಎನ್ನುವಂತಹ ತೋರಿಸಿಕೊಡುವುದಕ್ಕೆ ನವಚೇತನ ಕನ್ನಡ ಶಾಲೆ ವಿದ್ಯಾರ್ಥಿಗಳು ನೃತ್ಯದ ಮೂಲಕವಾಗಿ ತೋರಿಸಿಕೊಡ್ತಾ ಇದ್ದಾರೆ. ಮುಂದಿನ ತಯಾರಿ ಸಾಲ ಅಂತ ಕೊಟ್ರೆ ಪುಣ್ಯ ಬರುತ್ತೆ, ಆದಷ್ಟು ಬೇಗ ತೀರ್ಸ್ಬಿಡ್ತೀನಿ. ನಿಮ್ಮಂತವರಿಗೆ ಸಹಾಯ ಮಾಡಕ್ಕಂತಾನೆ ನಾನಿರೋದು. ತಗೋ, ಆದ್ರೆ ಒಂದು ವಿಷಯ ನೆನಪಲ್ಲಿರ್ಲಿ, ಸರಿಯಾದ ಸಮಯಕ್ಕೆ ಸಾಲ ತೀರಿಸಲಿಲ್ಲ ಅಂದ್ರೆ ನಾನು ಮನುಷ್ಯನೇ ಆಗಿರಲ್ಲ. ಆಯ್ತು ಸಾಕಷ್ಟು. ಆಕಾಶ ಭೂಮಿಯ ಮಡಿಲಲ್ಲಿ ಬೆಳೆದಂತ ಮುತ್ತಾದ ಮಗುವೆ ನೀನು, ಈ ಪ್ರೀತಿ ಎಲ್ಲರ ಹೃದಯದಲ್ಲಿ ಅರಳುತ್ತ ನಲಿಯುತ್ತ ಸಂತೋಷದ ತಂಗಾಳಿ. ಈ ಪ್ರೀತಿ ಇದು ಎದೆ ಎದೆಯಲ್ಲಿ ನೆಲೆಸಿರುವ ಹಸಿರು, ಎದೆ ಎದೆಯಲ್ಲಿ ಕಲೆತಿರುವ ಹಸಿರು, ಮನಗಳ ನಡುವಿನ ಸೇತುವೆ ಈ ಪ್ರೀತಿ. ಪ್ರೀತಿಯ ಭಾವಗಳೇ ಭೂಮಿಯ ಮೇಲಿನ ಬಣ್ಣಗಳು, ಪ್ರೀತಿಯೇ ಇಲ್ಲದೆ ಹೋದರೆ ಬಣ್ಣಗಳೇ. ಪ್ರೀತಿಯ ರೂಪವೇ ತಾನೇ ಎಲ್ಲೆಡೆ ಚೆಲ್ಲಿನ ಚೆಲುವುಗಳು, ಪ್ರೀತಿಯೇ ಇಲ್ಲದೆ ಹೋದರೆ ಚೆಲುವೆ ಉಂಟು. ಮಂಚಯ್ಯ, ಎಲ್ಲಿ ಮಂಚಯ್ಯ? ಸಾಲ ಇಸ್ಕೊಂಡು ಬಡ್ಡಿನೂ ಇಲ್ಲ, ಅಸ್ಲು ಇಲ್ಲ, ಈಗ ಹೆಂಗೆ ಮಂಚಯ್ಯ? ನೋಡ್ತಿದ್ರಲ್ಲ ಬುದ್ಧಿ, ಮಳೆನೂ ಇಲ್ಲ ಬೆಳೆನೂ ಇಲ್ಲ. ಈ ವರ್ಷ ಫಸ್ಟ್ ಆದ ತಕ್ಷಣ ನಿಮ್ ಸಾಲ ಕೊಟ್ಬಿಡ್ತೀನಿ ಬುದ್ಧಿ. ನೀ ದುಡ್ಡು ಕೊಡೋವರೆಗೂ ನೀ 2 ಹತ್ತುಗಳನ್ನ ನಮ್ಮನೆ ಹತ್ರ ಕಟ್ಕೊತೀವಿ ಅಷ್ಟೇ. ಹೇ ರಾಮ, ಅಟ್ಟ ಬುದ್ಧಿ ಬೇಡ ಬುದ್ಧಿ. ಮಳೆನೂ ಇಲ್ಲ ಬೆಳೆನೂ ಇಲ್ಲ, ಒಂದು 7 ಹತ್ತುಗಳು ನನ್ನ ಹತ್ರ ಇಲ್ಲ. ಹೆಂಗಪ್ಪ ಸಾಲ ತೀರಿಸ್ತೀವಿ ನಾನು?
ಹುಡುಗಿ ತಂದವಳಾರಮ್ಮ ಈ ಹುಡುಗಿ ತಂದವಳಾರಮ್ಮ ಈ ಅಂಬರಿ ತಂದವಳಾರಮ್ಮ ಈ ಗೋಕುಳಿ ತಂದವಳಾರಮ್ಮ ನೀನು ಕೈದರೆ ರಾಶಿ ಮಾಡುವ ಇವನೇನು ಕಳ್ಳೆ ಪ್ರೀತಿಯ ಈ ಸುದ್ದಿ ತಂದವಳಾರಮ್ಮ ಅಯ್ಯೋ ಬೇರೆ ಇವತ್ತು ಹೊಲ ಅಂತಸ್ತು ಇದು ತಿನ್ನಕ್ಕೇನು ಸಿಗ್ತಿಲ್ವಲ್ಲ ಬೇರೆ ನೋಡಿ ಬುದ್ಧಿ ಈ ವರ್ಷ ಒಳ್ಳೆ ಫಸ್ಲಾಗಿದೆ ನಿಮ್ ಸಾಲ ನಾಳೆ ತೀರಿಸ್ಬಿಡ್ತೀನಿ ಬುದ್ಧಿ ಮಂಜಯ್ಯ ನನಗೆ ನಿಮ್ ದುಡ್ಡು ಬೇಡ ಏನು ಬೇಡ ಒಂದು ಊಟಕ್ಕಾಗೋ ಅಕ್ಕಿ ಕೊಟ್ಬಿಡು ಮಂಜಯ್ಯ ಬುದ್ಧಿ ನೀವು ಸಾವುಕಾರರು ನಮ್ಮಕ್ಕನ್ನು ಅಕ್ಕಿ ಕೇಳಪ್ಪ ಮಂಜಯ್ಯ ಸಾವುಕಾರ ನೀನು ಮಂಜಯ್ಯ ಅಷ್ಟಾಗ ಅನ್ನ ಕೊಡ್ತಿದ್ಯಾ ಕಷ್ಟ ಸುಖನ ಒಂದೇ ತರ ನೋಡ್ತಿದ್ಯಾ ಸಾವುಕಾರ ನೀನು ಮಂಜಯ್ಯ ಅದ್ಭುತವಾಗಿ And request her to present the certificates to the students. ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ನವಚೇತನ ಕನ್ನಡ ಪ್ರೌಢಶಾಲೆಯ ಮಕ್ಕಳು ತಮ್ಮ ಮುಂದಿನ ನೃತ್ಯಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ಆಟೋ ಶಿಲ್ಪ ಮೇಡಮ್ ತಕ್ಕೊಪ್ಟ ಬರ್ಬೇಡ यशवंत 7th standard. Next, Gagan 5th standard. Our parents Vanita Bai, second prize. ಗಗನ್ ಗೌರ ನೀನು ಇಲ್ಲಿ ಬಾ ವಿಷ್ಣು ಬಾ ನೀನೇ ಬಾ ಹೋಗು ಬೇಗ ಓಡಿ ಬರ್ಬೇಕು ಸಮಾಜ ಅಭಾವ Third prize. ಗಗನ್ ಆಯ್ತಲ್ಲ ಗಗನ್ ಗೌರ ಮತ್ತೊಮ್ಮೆ 700 ರೂಪಾಯಿ ನೋಡ ಯಾರಿಗೆ ಮಿಸ್ ಆಗಿದೆ ನೋಡಿ ಕಳ್ಬಿಡಿ ಅವ್ರನ್ನ
ಮುಂದಿನ ಕಾರ್ಯಕ್ರಮವನ್ನು ಪ್ರಸಾದ ಪೋಷಕರಿಗೆ ವಿದ್ಯಾರ್ಥಿಗಳು ಬಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಮೊದಲನೇದಾಗಿ ಬಾಲಕರ ಗುಂಪು ಆಟ ವಾಲಿಬಾಲ್ ಪ್ರಥಮ ಗೆದ್ದಂತಹ ಎಲ್ಲ ಬಾಲಕರು ಸ್ಟೇಜ್ ಮುಂದೆ ಬರಬೇಕಾಗಿ ಕೇಳ್ಕೊತಾ ಇದ್ದೇನೆ. ಧನುಷ್ ಎಸ್. ನಂತರ ಬಾಲಕರ ವಾಲಿಬಾಲ್ ದ್ವಿತೀಯ ಸ್ಥಾನ ವಿತರಣೆ ಮಾಡಿದಂತಹ ಶ್ರೀ ವಿನಯ್ ಸರ್ ಅವರು, ಪ್ರೇಮ ಮೇಡಮ್ ಮತ್ತು ಚನ್ನಶಪ್ಪ ಸರ್ ಅವರಿಗೆ ಧನ್ಯವಾದಗಳು. ಈ ಬಹುಮಾನ ವಿತರಣೆಗೆ ಲೀಲಾವತಿ ಮೇಡಮು ಜೊತೆಗೆ ಸೇರಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೇನೆ. ನಂತರ ಮುಂದಿನ ಬಹುಮಾನವನ್ನು ಸಹ ಮಂಜುರಾ ಕೌಸರ್ ಮತ್ತು ಗೀತಾಬಾಲಿ ಮೇಡಮ್ ನೀಡಬೇಕಾಗಿ ಕೇಳ್ಕೊತಾ ಇದ್ದೇನೆ. ಬಾಲಕಿಯರ ಕಬಡ್ಡಿ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಣೆ ಮಾಡಿಸ್ತಾ ಇದ್ದೇನೆ. ಕಬಡ್ಡಿ ದ್ವಿತೀಯ ಸ್ಥಾನ ಮೇಘನ, ಕೀರ್ತನ, ಅನು, ಮಾನಸ. ಮುಂದಿನ ಬಹುಮಾನವನ್ನು ವಿತರಣೆ ಮಾಡಿದಂತಹ ಲೀಲಾವತಿ ಮೇಡಮ್ ಮತ್ತು ಮಮತಾ ಮೇಡಮು ಮತ್ತು ಕಾರ್ಯದರ್ಶಿ ಅವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನ KGR ಪ್ರೌಢಶಾಲೆಯ ಮುಂದಿನ ಬಹುಮಾನ ವಿತರಣೆ ಪೋಷಕರಿಗೆ. KGR ಪ್ರೌಢಶಾಲೆ ಪೋಷಕರು ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಪೋಷಕರು ಇಲ್ಲಿ ಇದ್ದ ಪಕ್ಷದಲ್ಲಿ ಪೂಜಾ ಸಿಂಗ್, ಯಶಸ್ವಿನಿ ಪೋಷಕರು, ಧನಲಕ್ಷ್ಮಿ ಪೋಷಕರು. ಮುಂದಿನ ಬಹುಮಾನ ವಿತರಣೆಯನ್ನು ದ್ವಿತೀಯ ಬಹುಮಾನ ಸಂಜನಾ ಬಿ, ಅವರ ಪೇರೆಂಟ್ಸ್ ನೇಮ್ ಶ್ವೇತಾಬಾಯಿ, ಸೆಕೆಂಡ್ ಪ್ಲೇಸ್. ಮೂರನೇ ಸ್ಥಾನ ಮನೋಜ್ ಪೇರೆಂಟ್ಸ್ ಪಾರ್ವತಿ. ಪಾಸಿಂಗ್ ದ ಬಾಲ್ ಅವರ ತಾಯಿ ಸುಮಿತ್ರಾ, ಸೆಕೆಂಡ್ ಪ್ಲೇಸ್. ದೀಪ ಅವರ ತಾಯಿ ಹೆಸರು ಪವಿತ್ರಬಾಯಿ, ಥರ್ಡ್ ಪ್ಲೇಸ್. ಬೇಗ ಬರಬೇಕಮ್ಮ. ನೆಕ್ಸ್ಟು ಗುಂಡು ಎಸೆತ ಚಾರುಲತಾ, ಸೆಕೆಂಡ್ ಪ್ಲೇಸ್. ಗುಂಡು ಎಸೆತ ಅಕ್ಸರ್ ಮಿಯಾ, ಬರೋ ತಾಳ ಪುಟಗಳು ಮುಗಿದಿದೆ. ಎಲ್ಲರಿಗೂ ವಂದನೆಗಳು. ನಡನಾಡಿನ ನನ್ನ ಬೆಳಕುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ. ಕನ್ನಡ ನಾಡಿನ ನನ್ನ ಬೆಳಕುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ. ಒಂದಾನೊಂದು ಕಾಲದಲ್ಲಿ ಮಲೆನಾಡಿನ ಮಡಿಲಿನಲ್ಲಿ ಅಂಗಡಿ ಊರಿತ್ತು, ಊರಿಗೆ ಚೆಲುವಿನ ಕಲೆಯಿತ್ತು. ಬೆಟ್ಟ ಗುಡ್ಡ ಸಾಲಿನಲ್ಲಿ ಹಸಿರಾಗಿರುವ ಬೀಡಿನಲ್ಲಿ ಮನಸ್ಸಿರು ಮೆರೆದಿತ್ತು, ಅಲ್ಲಿ ಶಾಂತಿ ನೆಲೆಸಿತ್ತು. ಪ್ರಕೃತಿಯೇ ಹೆಣ್ಣಾಗಿ ಮನುಜಗೆ ಕಣ್ಣಾಗಿ, ಧರ್ಮವೇ ಮನೆಯಾಗಿ, ಮೌನವೇ ಮಾತಾಗಿ, ಅಕ್ಕರೆ ತುಂಬಿದ ಅಂಗಡಿ ಗ್ರಾಮದ ಆಶ್ರಮ ಹೊಂದಿತ್ತು, ಅದರೊಡು ಗುರುಕುಲ ನಡೆದಿತ್ತು. ಕನ್ನಡ ನಾಡಿನ ನನ್ನ ಬೆಳಕು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ.
ಕನ್ನಡ ನಾಡಿನ ಕನ್ನಡ ರತ್ನ ಕೇಳೋ ಕಥೆಯನ್ನ ನಾ ಹೇಳೋ ಕಥೆಯನ್ನ ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ ನಾಡಲು ಕಟ್ಟಿದ ಕಥೆಯನ್ನ ಕಟ್ಟಿದ ಕಳರು ರಾಜ್ಯವನ್ನು ಅನುಪಮ ಹೊಯ್ಸಳ ರಾಜ್ಯವನ್ನು ಹುಲಿಯನ್ನು ಕೊಲ್ಲುವ ಲಾಂಛನ ಹಿಡಿದು ಗದ್ದುಗೆ ಏರಿ ಆಳ್ವಿಕೆ ಮೆರೆದು ಚರಿತ್ರೆ ಮೊದಲಾಯಿತು ಹೊಯ್ಸಳ ಚರಿತ್ರೆ ಮೊದಲಾಯಿತು ಸಾಹಿತ್ಯ ಸೇರಾಗಿ ಶಿಲ್ಪಕಲೆ ನೂರಾಗಿ ಸಂಗೀತ ಸಮಲಾಗಿ ಸಂಸ್ಕೃತಿ ತೌರಾಗಿ ವೈಭವ ಸಾರುವ ಹೊಯ್ಸಳ ವಂಶ ನಾಡಲು ಬೆಳಗಿತ್ತು ಕನ್ನಡ ನಾಡಲು ಬೆಳಗಿತ್ತು ಕನ್ನಡ ನಾಡಿನ ರನ್ನದ ರತ್ನ ಕೇಳೋ ಕಥೆಯನ್ನ ನಾ ಹೇಳೋ ಕಥೆಯನ್ನ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ ನಾಡಲು ಕಟ್ಟಿದ ಕಥೆಯನ್ನ ನಾವು ಪೋಷಕರ ಮಕ್ಕಳಿಗೆ ನಾವು ಎಂತೆಂಥದ್ದು ಡ್ಯಾನ್ಸ್ ಮಾಡ್ತೀವಿ, ಬಟ್ ಈ ತರ ಒಂದು ಡ್ಯಾನ್ಸ್ ನಾವು ಒಂದು ಸಂಸ್ಕೃತಿ ಉಳ್ಳಂತ ಒಂದು ಡ್ಯಾನ್ಸ್ಗೆ ನಾವು ತುಂಬಾ ಎಲ್ಲ ಪೋಷಕರು ಕೈ ಜೋಡಿಸ್ಬೇಕು. ಅದರಂತೆ ಮಕ್ಕಳು ನಾನು ಅನ್ನೋ ಪ್ರಕಾರ ಈ ಶಾಲೆಯಲ್ಲಿ ಎಷ್ಟು ಮಕ್ಕಳಿಗೆ ಪ್ರತಿಯೊಬ್ಬರನ್ನು ಭಾಗವಹಿಸಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದೊಂದೇ ಡ್ಯಾನ್ಸ್ ಅಲ್ಲ, ಅದು ನಿಮ್ಮ ಪಾತ್ರ ದೊಡ್ಡದಾಗಿರ್ಬೋದು ಅಥವಾ ಚಿಕ್ಕದೊಂದು ಹುಡುಗ ಒಂದು ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೂ ಅದನ್ನು ಒಂದು ಪಾತ್ರನೇ. ಅಂದ್ರೆ ನಮ್ಮ ಒಂದು ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೀತಾ ಇರ್ಬೇಕಾದ್ರೆ ನಮ್ಮ ಎಲ್ಲ ಒಂದು ಇನ್ವಾಲ್ವ್ಮೆಂಟ್ ಹೇಗಿದೆ ಅನ್ನೋದನ್ನ ಮಕ್ಕಳು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಮಕ್ಕಳ
ವೆರಿ ಗುಡ್. ಎಲ್ಲರಿಗೂ ಮನ್ಸಾಗೆ ಎಲ್ಲರಿಗೂ ಚಪ್ಪಾಳೆ. ಉಪಸ್ಥಿತರನ್ನೆಲ್ಲರಿಗೂ ಹೇಳ್ತಿದ್ದೀನಿ. ಮತ್ತೆ ನಿಂಗಪ್ಪ ಸರ್ ಅವರಿಲ್ಲ, ಉಮೇಶ್ವರಪ್ಪರವರೇ ಅವರಿಲ್ಲ, ಚನ್ನೇಶ್ವರಪ್ಪರೇ, ಓಕೆ ಮೇಡಮ್ ಇದ್ದಾರೆ, ಓಕೆ ಗೀತಾ ಬಾಲಿ ಮೇಡಮ್ ಅವರವರೇ, ಹಾಗೂ ವಿನಯ್ ಸರ್, ಮೇಘನ ಮೇಡಮ್ ಅನುಪಸ್ಥಿತಿಯಲ್ಲಿ ವಿಜಯ್ ಸರ್, ಹಾಗೂ ಈ ನವಚೇತನ ಶಾಲೆಯ ಪ್ರೇಮಲಿ ಹಾಗೂ ಸೊ ನೋಡಿ, ಕ್ರೀಡೆ ಏನಾಗುತ್ತೆ ಅಂತಂದ್ರೆ ಒಂದು ಶಿಕ್ಷಣದ ಒಂದು ಭಾಗ. ಇತ್ತೀಚೆಗೆ ನಾವೆಲ್ಲ ಏನ್ ನೋಡ್ತಾ ಇದೀವಿ ಅಂದ್ರೆ ಮೊಬೈಲ್ ಗೇಮ್. ನಾನು ಪೋಷಕರಿಗೆ ಏನ್ ಹೇಳ್ತೀನಿ ಅಂದ್ರೆ ದಯವಿಟ್ಟು ಮಕ್ಕಳಿಗೆ ಮೊಬೈಲಿಂದ ದೂರ ಇಡಿ. ಒಂದು ಯಾವುದೇ ಒಂದು ಚಟುವಟಿಕೆಗಳಿಗೆ, ಒಂದು ಕ್ರೀಡಾ ಚಟುವಟಿಕೆ ಆಗಿರ್ಬೋದು, ಅದು ನೃತ್ಯ ಆಗಿರ್ಬೋದು, ಮಕ್ಕಳ ಒಂದು ಏಳಿಗೆಗೆ ಎಲ್ಲರೂ ಇಂಪಾರ್ಟೆಂಟ್ ಕೊಡಿ. ಬರೀ ಓದೇ ಅಲ್ಲ, ಓದ್ರ ಜೊತೆ ಕ್ರೀಡೆನೂ ಇರಬೇಕು. ಕ್ರೀಡೆ ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಸಾಮಾಜಿಕವಾಗಿ ಹಾದು ಬಂದು ನಲಿವು ಕಳೆದು ಆಗಲ ಇದ್ದರು ಮತ್ತೆ ನಿಲ್ಲುವೆನು ನಡಿಗೆ ನಾವು ನಿಲ್ಲದ ಕಾಲು ಜಾರು ಆದರೂ ಬೆವರಲ್ಲಿ ಬೆಳಕು ಒಟ್ಟಾಗಿ ಹಾಡಿದಾಗ ಶಬ್ದವಿದಲವಿತು ಶಬ್ದಗಳು ನಮ್ಮ ಹೆಜ್ಜೆಗೆ ಹಾಡಾಗಿ ತಂದು ಬಿಟ್ಟರು. ಮಣ್ಣಿನ ಮೇಲೆ ನಮ್ಮ ತಿರುಗಾಟ, ನಮ್ಮ ಹಂಬಲದ ಗಾಳಿಯಲ್ಲಿ ಹಾರಿತು. ನಕ್ಷತ್ರಗಳಲ್ಲಿ ಹೋಗುತ್ತಿದೆ ಒತ್ತಡ ಬಂದರೆ ನಾವು ಕುಟುಂಬ ಒಗ್ಗಟ್ಟು ಹಾಗೆಯೇ ಚಿಲುಮೆ ಆಗಿದೆ. ಯಾರ ಬೀಳಲಿ ಎದ್ದು ನಿಲ್ಲಿಸೋದು ನಾವೇ ಬೆಕ್ಕಿಯಂತ ಧೈರ್ಯವಿದೆ. ನಾವಿನೆರೆದು ಹೋಸಿದರೆ ಭರವಸೆಯ ಶಕ್ತಿ ಒಗ್ಗಟ್ಟಿನ ದಾರಿಲಿ ಹೆಜ್ಜೆ ಹಾಕೋಣ, ಹಿಂದೆ ನೋಡದೆ ಸಾಗೋಣ, ನಮ್ಮ ಕಥೆಯನ್ನ ನಾವು ಬರೆಯೋಣ.
ಬಾವೆ लोगों से बोल कि इसने तेरा ये हाल किया। कल्पना से भी बड़ी सजा मिलेगी।
ನ್ಯಾಯದ ಮಾರ್ಗವನ್ನು ತೋರಿಸಿದರು. ಭಾರತ ಮಾತೆಯ ರಕ್ಷಕರಿಗೆ ನಮನ. ಜೈ ಭಾರತ್. ಎಲ್ಲರ ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ನಿಜವಾಗಲೂ ಕೂಡ ಇನ್ನು ಕಾರ್ಯಕ್ರಮ ಇದೆ. ಮೇಲಿರುವಂತಹ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಇದೀಗ ತಾನೇ ನಾವು ಒಂದು ಮನೋಜ್ಞವಾದ ಒಂದು ನೃತ್ಯವನ್ನು ನೋಡಿದ್ವಿ. ಅದು ಮನಸ್ಸಿಗೆ ಎಷ್ಟು ಮುಟ್ಟಿತು ಅಂದ್ರೆ, ಆಪರೇಷನ್ ಸಿಂಧೂರ ನಡೆದಾಗ ಎಷ್ಟು ಸಂಸಾರಗಳಲ್ಲಿ, ಎಷ್ಟು ಮನೆಗಳಲ್ಲಿ, ಎಷ್ಟು ಹೆಣ್ಮಕ್ಕಳ ಸಿಂಧೂರ ಅಳಿಸಿ ಹೋಯಿತು. ನಮ್ಮ ಮಾನ್ಯ ಪ್ರಧಾನಿಯವರು ಅದನ್ನ ಆಪರೇಷನ್ ಸಿಂಧೂರ ಅಂತ ಕರೆದುಬಿಟ್ಟು ಅದನ್ನ ಮೂಲ ಪ್ರತ್ಯಕ್ಷ ಇದಕ್ಕೆ ತರ್ತಾರೆ. ಇದನ್ನ ನಮ್ಮ ಶಾಲೆಯ ಶಿಕ್ಷಕ ವೃಂದದವರು ಇವತ್ತು ಮಕ್ಕಳ ಮೂಲಕ ನಮ್ಮೆಲ್ಲರ ಮನಸ್ಸಿಗೆ ಮುಟ್ಟಿಸಿದ್ದಾರೆ. ಇದನ್ನು ನೋಡೋದ್ರ ಮೂಲಕ ನಮಗೆ ಏನನ್ಸುತ್ತೆ ಅಂದ್ರೆ, ಭಾರತ ಸರ್ವ ಧರ್ಮ ಸಂಸ್ಕೃತಿಯ ನಾಡು, ನಾವೆಲ್ಲರೂ ಒಂದು. ಆದ್ರೆ ಈಗಿನ ಕಾಲದಲ್ಲಿ ನಮ್ಮ ಮನಸ್ಸುಗಳು ಹಾಳಾಗ್ತಾ ಇದೆ.
ಕಾರಣ ಒಂದೇ ಒಂದು, ನಾವು ಮನಸ್ಸಿಗೆ ಕೊಡಬೇಕಾದಂತಹ ಎಲ್ಲ ವಿದ್ಯಾರ್ಥಿಗಳನ್ನ ವಿವಿಧ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬೆಳೆಸ್ತಕ್ಕಂಥ ದಿಶೆಯಲ್ಲಿ ಇವತ್ತು ಈ ವಿದ್ಯಾಸಂಸ್ಥೆ ಬೆಳೀತಾ ಇದೆ. ನಿಜವಾಗಿಯೂ ದಾನದಲ್ಲಿ ಶ್ರೇಷ್ಠ ದಾನ ಅಂತ ಹೇಳಿದ್ರೆ ಇಂದಿನ ಕಾಲದಲ್ಲಿ ಅನ್ನದಾನ ಅಂತ ಹೇಳ್ತಿದ್ರು. ಆದರೆ ಪೋಷಕರೇ, ವಿದ್ಯಾರ್ಥಿಗಳೇ, ಶಿಕ್ಷಕರೇ ನೆನ್ಪಿಡಿ, ದಾನದಲ್ಲಿ ಶ್ರೇಷ್ಠ ದಾನ ಅಂದರೆ ವಿದ್ಯಾದಾನ ಅಂತ ವಿದ್ಯಾದಾನವನ್ನ ಇವತ್ತು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥವ್ರನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಆ ಮಕ್ಕಳು ಕೂಡ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಗೀತಾ ಮೇಡಮ್ ಅವರಾಗಿರ್ಬೋದು, ಮಕ್ಕಳಾಗಿರ್ತಕ್ಕಂಥ ವಿನಯ್ ಆಗಿರ್ಬೋದು, ನಮ್ಮ ವಿವೇಕರಾಗಿರ್ಬೋದು, ಎಲ್ಲ ಶಿಕ್ಷಕರನ್ನು ಒಗ್ಗೂಡಿಸ್ಕೊಂಡು ಇವತ್ತು ಈ ಮಟ್ಟಕ್ಕೆ ಕೊಂಡೊಯ್ದಿದೆ ಅಂತ ಹೇಳುತ್ತೆ. ನಿಜವಾಗಿಯೂ ನಾವು ಇದನ್ನ ಮೆಚ್ಚಬೇಕಾಗುತ್ತೆ, ಅವರಿಗೆ ಆದರಿಸಬೇಕಾಗುತ್ತೆ. ಹಾಗಾಗಿ ಅವರನ್ನು ನೆನೆಸ್ಕೊಳ್ತಾ ಅಂತ ಪುಣ್ಯಾತ್ಮ ಇವತ್ತು ಈ ಒಂದು ವಿದ್ಯಾಸಂಸ್ಥೆಯನ್ನ ಕಟ್ಟಿ ಅವರು ಬರೀ ಒಂದೆಲ್ಲೋ ಪಾಠ ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ನಮ್ಮೊಡನೆ ಬಂದು ಮಾತಾಡ್ತಾ ಸಂದರ್ಭದಲ್ಲಿ ನಾನು ಒಂದು ವಿದ್ಯಾಸಂಸ್ಥೆಯನ್ನ ಕಟ್ತೀನಿ ಅಂದ್ರು. ನಿಜವಾಗಿ ವಿದ್ಯಾಸಂಸ್ಥೆ ಕಟ್ಟೋದಷ್ಟು ಸುಲಭ ಅಲ್ಲ. ಅಂತ ವಿದ್ಯಾಸಂಸ್ಥೆಯನ್ನ ಕಟ್ಟಿದ ನಂತರ ಬೆಳೆಸೋದಿರಲ್ಲ, ಅದು ತುಂಬಾ ಕಷ್ಟ. ಈ ಬೆಳೆಸೋದಕ್ಕೆ ಪೂರ್ಣ ಸಹಕಾರ ನೀಡ್ತಿರ್ತಕ್ಕಂಥದ್ದು ನಮ್ಮ ಪೋಷಕರು. ನಿಜವಾಗಿಯೂ ಇವತ್ತು ಆ ಮಟ್ಟದಲ್ಲಿ ಬೆಳೆಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಹೊರಿಸಿರ್ತಕ್ಕಂಥ ನಮ್ಮ ದಿವಂಗತ ಸಿದ್ದೇಶ್ವರವರನ್ನ ನೆನೆಸ್ಕೊಳ್ತಾ ಅವರಿಗೆ ನಮಸ್ಕಾರವನ್ನು ತಿಳಿಸ್ತಾ ಈ ಒಂದು ನಾನು 2 ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ನವಚೇತನ ವಿದ್ಯಾಸಂಸ್ಥೆಯ ಕ್ರೀಡಾ ಕಾರ್ಯಕ್ರಮದಲ್ಲಿ ಕ್ರೀಡಾ ದಿನಾಚರಣೆಯ ಸಮಾರಂಭದ ವೇದಿಕೆ ಬಿಟ್ಟಿರ್ತಕ್ಕಂಥ ನಮ್ಮ ಭದ್ರಾವತಿ ತಾಲೂಕಿನ TPO ಆಗಿರ್ತಕ್ಕಂಥ ಮುಂಜಿರಾ ಕೌನ್ಸರ್ ಅವರೇ, ಈ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ವಿನಯ್ ಅವರೇ, ಕಾರ್ಯದರ್ಶಿಯಾಗಿರ್ತಕ್ಕಂಥ ವಿವೇಕ್ ಅವರೇ, ಸಲಹೆಗಾರರಾಗಿರ್ತಕ್ಕಂಥ ನಮ್ಮ ಗೀತಾ ಮೇಡಮ್ರವರೇ ಹಾಗೂ ಪ್ರೇಮಾ ಮೇಡಮ್ರವರೇ ಮತ್ತು ಎಲ್ಲ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ನಿಜವಾಗಿಯೂ ಪೋಷಕರೇ, ನನಗೆ ಒಂದು ಸಣ್ಣ ಕಥೆ ನೆನಪಾಯಿತು ಈ ಸಂದರ್ಭದಲ್ಲಿ. ಯಾಕೊತ್ತಾ, ಬೆಳಗಿನಿಂದ ಸತತವಾಗಿ ನೀವೆಲ್ಲ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ನನಗೆ ಆ ಸಂದರ್ಭದಲ್ಲಿ ಒಂದು ಕಥೆ ನೆನಪಾಯಿತು. ಮಾನದ ಅರ್ಥ ಹೇಳಿದ್ದು, ಬಹು ಅಂದರೆ ತುಂಬ, ಮಾನ ಅಂದರೆ ಗೌರವ. ಚಂದನ್ ಅಂಡ್ ಟೀಮ್ ಗ್ರೀನ್. ಎಲ್ಲ ಗಣ್ಯ ವ್ಯಕ್ತಿಗಳು ನೀಡಬೇಕಾಗಿ ವಿನಂತಿಸುತ್ತಿದ್ದೇನೆ. The next game is Balloon Blast for men's. The second place goes to Sandhu sir for Chiran. The next game is Lollipop and Soap Eating Game.
The second place goes. And next competition is bucket in the ball for men's. The second Chandan parents. Lata madam. And the last game for ಬಹುಮಾನ ವಿತರಣೆ ಮಾಡಿದಂತೆ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ತುಂಬ ಹೃದಯದ ಧನ್ಯವಾದ. ಶಿಕ್ಷಕರಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮ ಶಿಕ್ಷಕರು ಕೂಡ ನಿಮ್ಮ ಜೊತೆಗೆ ಆಟ ಆಡಿದ್ದಾರೆ, ಅವರಿಗೆ ಕೂಡ ಗೌರವಗಳು ಸಲ್ಲಿ. ಸೋಪಾನ ಎನ್ನುವ ರೀತಿಯಲ್ಲಿ ಮುಂದಿನ ವರ್ಷ ನಾವೇ ಹೊಡಿತೇವೆ ಅಂತ ಹೇಳಿ ವೇದಿಕೆಗೆ ಬರ್ತಾ ಇರುವಂತಹ ಎಲ್ಲಾ ಶಿಕ್ಷಕರಿಗೆ ಧನ್ಯವಾದಗಳು. ಆದ್ರೆ 5 ವರ್ಷ ನಮ್ ಕಡೆನೇ ಇದೆ ಟೀಮು. ಎಲ್ಲ ಶಿಕ್ಷಕರಿಗೆ ಆಡಳಿತ ಮಂಡಳಿಯವರು ಹಾಗೂ ಅಧ್ಯಕ್ಷರು ಎಲ್ಲರೂ ಕೂಡ ಬಹುಮಾನವನ್ನ ನೀಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಎಲ್ಲ ಶಿಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅವರು ಕೂಡ ಹರೀಶ್ ಕೊಡಲಿಲ್ಲ ನೀವು ಓಕೆ. ಶಾಂತಕುಮಾರಿ ಮೇಡಮ್ ಇವರೆಲ್ಲರೂ ಕೂಡ ವೇದಿಕೆಗೆ ಬರಬೇಕು. ಹೇಮಾವತಿ ಮೇಡಮ್ ಹಾಗೂ ಇಂದ್ರ ಮೇಡಮ್ ಅವರು ಕೂಡ ಅಡಿಗೆ ಅವರು ಕೂಡ ಬರಬೇಕು. ಬನ್ನಿ. ಅಡಿಗೆ ಸಿಬ್ಬಂದಿಯಾದಂತಹ ಇಂದ್ರ ಹಾಗೂ ನಮ್ಮ ಹೇಮಾವತಿ ಮೇಡಮ್ ಅವರು ಕೂಡ ವೇದಿಕೆ ಬಂದ ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ 2ನೇ ಬಹುಮಾನವನ್ನು ಪಡೆದಂತಹ ಶಿಕ್ಷಕಿಯರು ಹೇಮಕ, ಸಾಂಗ್ಸ್ ಒಂದೇ ಒಂದು ಅರೇಂಜ್ ಮಾಡಿ ಇಲ್ಲಿ ಪೋಷಕರಿಗೆ ಈ ಬಾರಿ ಒಂದು ವಿಶೇಷವಾದ ಗೀತೆ, ಇದು ದೇಶಭಕ್ತಿ ಗೀತೆಯನ್ನ ಮತ್ತೊಮ್ಮೆ ಕೇಳೋ ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅಧ್ಯಕ್ಷರಾದಂತಹ ನಮ್ಮ ಶಿವಲಿಂಗೇಗೌಡ ಸರ್ ಎಲ್ಲರೂ ಕೂಡ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಸನ್ಮಾನವನ್ನು ಮಾಡಬೇಕಾಗಿ ಕೇಳ್ಕೊತಾ ಇದ್ದೇನೆ. ಎಲ್ಲ HMಗಳು ವೇದಿಕೆಯ ಮೇಲೆ ಬಂದು ಸನ್ಮಾನದಲ್ಲಿ ಭಾಗವಹಿಸಬೇಕು. ಎಲ್ಲ ಶಿಕ್ಷಕರ ವೇದಿಕೆ ಹತ್ರ ಬರಬೇಕು. ಶಿವಲಿಂಗೂರವ್ರ ಚಿಕ್ಕ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಭದ್ರಾವತಿಯ ದೊಡ್ಡಕೊಪ್ಪನಹಳ್ಳಿ ವಾಸಿ ನಿಂಗಯ್ಯ ಬೋರಮ್ಮನವರ ಮಗನಾಗಿ ಶಿವಲಿಂಗೇಗೌಡ 1961ರಲ್ಲಿ ಜನಿಸಿದರು. ಇವರ ಧರ್ಮಪತ್ನಿಯ ಹೆಸರು ಗೌರಿ. ಇವರಿಗೆ 2 ಮಕ್ಕಳಿದ್ದು ಮೊದಲನೆಯವರು ಮಗ ಪೃಥ್ವಿ SG. ಹಾರ್ವರ್ಡ್ ವಿಶ್ವವಿದ್ಯಾಲಯ ಬಾಸ್ಟನ್ ಅಮೆರಿಕದಲ್ಲಿ
ವಿಜ್ಞಾನಿಯಾಗಿ ಪೋಸ್ಟಲ್ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಮಗಳು ಮೇಘನಾ ಎಸ್.ಜಿ. ಇವರು ದೆಹಲಿಯ ಶಾರದಾ ವಿಶ್ವವಿದ್ಯಾಲಯದಲ್ಲಿ PhD ಪದವಿಯನ್ನು ಪಡೆದಿದ್ದಾರೆ. ಪ್ರಸ್ತುತ ಶಿವಮೊಗ್ಗದ ಕಟೀಲ್ ಅಶೋಕ್ ಪೈ ಮೆಮೋರಿಯಲ್ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಹಾಗೆಯೇ ನಮ್ಮ ನವಚೇತನ ವಿದ್ಯಾಸಂಸ್ಥೆ ಹಾಗೂ ದಿವ್ಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂತಹ ಎಸ್ ವಿನಯ್ ಅವರವರ ಧರ್ಮಪತ್ನಿ ಕೂಡ ಹೌದು. ಶಿವಲಿಂಗೇಗೌಡ ಇವರ ಪ್ರೌಢ ಶಿಕ್ಷಣವನ್ನು ಕಾಲನಗರ ಪ್ರೌಢಶಾಲೆಯಲ್ಲಿ BSc ಪದವಿಯನ್ನು ಸರ್ ಎಂ ವಿಶ್ವೇಶ್ವರಯ್ಯ ವಿಜ್ಞಾನ ಕಾಲೇಜ್ ಬೊಮ್ಮನಕಟ್ಟೆಯಲ್ಲಿ ಪಡೆದು BPED ಮತ್ತು MEED ಶಿಕ್ಷಣವನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಡೆದು ಇವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ NCCಯಲ್ಲಿ ಸಾಧನೆ ಮಾಡಿರುತ್ತಾರೆ. 1984ರಲ್ಲಿ ಪ್ರಥಮ BScಯಲ್ಲಿ ಅಖಿಲ ಭಾರತ ಸೈಕಲ್ ಪ್ರವಾಸ ಹಾಗೂ 1985ರಲ್ಲಿ ದ್ವಿತೀಯ BSc ನವದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ NCC ತಂಡದಿಂದ ಭಾಗವಹಿಸಿದ್ದರು. 1986ರ ಅಂತಿಮ BScಯಲ್ಲಿ ಅಖಿಲ ಭಾರತ ಟ್ರಾಕಿಂಗ್ ಪ್ರವಾಸ ಡೆಹ್ರಾಡೂನ್ನಿಂದ ಮಾಸೂರಿನವರೆಗೆ ಕಾಲ್ನಡಿಗೆ ಪ್ರವಾಸ ಮತ್ತು NCCಯ ಕೆಡೆಟ್ ಇನ್ಸ್ಪೆಕ್ಟರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇವರು ಮೊದಲಿಗೆ ಮೈಸೂರಿನ ರಾಮಕೃಷ್ಣ ಆಶ್ರಮ ಮತ್ತು ರೋಟರಿ ವಿಶ್ವಸಂಸ್ಥೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದು, ನಂತರ 1999ರಿಂದ ಭದ್ರಾವತಿಯ ವಿಶ್ವೇಶ್ವರಯ್ಯ ವಿಶ್ವವಿದ್ಯಾಸಂಸ್ಥೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಮತ್ತು NSS ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರ ಸೇವಾವಧಿಯಲ್ಲಿ ಸಾಕಷ್ಟು ಮಕ್ಕಳು ಕ್ರೀಡಾಕೂಟದಲ್ಲಿ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಸ್ಪರ್ಧಿಸಿ ಬಹುಮಾನಗಳನ್ನು ಪಡೆದು ಉದ್ಯೋಗವನ್ನು ಪಡೆದುಕೊಂಡಿರುತ್ತಾರೆ. ಅಲ್ಲದೆ ಗೋವಾ ಸರ್ಕಾರವು ನಮ್ಮ VES ಸಂಸ್ಥೆಯ ಖೋಖೋ ಆಟಗಾರ ಪ್ರದೀಪ್ ಎಂಬುವರಿಗೆ ಭರತ್ ಪ್ರಶಸ್ತಿ ಹಾಗೂ ಗಂಗಾಧರ್ ಅವರಿಗೆ ಒಲಿಂಪಿಕ್ ಪ್ರಶಸ್ತಿಯನ್ನು ನೀಡಿರುತ್ತದೆ. ವಿಶೇಷವಾಗಿ ವಿಜ್ಞಾನ ವಸ್ತು ಪ್ರದೇಶದಲ್ಲಿನ ಕ್ರೀಡೆಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮಾದರಿಯಲ್ಲಿ ಜಯಪುರದಲ್ಲಿ ನಡೆದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ತಂಡದ ಮೇಲುಚ್ಚಗಾರರಾಗಿ ಭಾಗವಹಿಸಿರುತ್ತಾರೆ ಮತ್ತು ರಾಷ್ಟ್ರ ಮಟ್ಟದ ಕಬಡ್ಡಿ ತೀರ್ಪುಗಾರರಾಗಿ ನವದೆಹಲಿಯಲ್ಲಿ ಭಾಗವಹಿಸಿರುತ್ತಾರೆ. ಪಥಸಂಚಲನ ತರಬೇತುದಾರರಾಗಿ 2002ರಿಂದ 2020ರವರೆಗೂ ಸತತವಾಗಿ ರಾಜ್ಯ ಮಟ್ಟದ NSS ತಂಡಕ್ಕೆ ತರಬೇತಿಯನ್ನು ನೀಡಿ ಬಾಲಕಿಯರ ತಂಡ, ಪ್ರಥಮ ಬಾಲಕರ ತಂಡ ದ್ವಿತೀಯ ಸ್ಥಾನ ಪಡೆಯುತ್ತಾ ಬಂದಿದ್ದು, ಸುಮಾರು 10 ಬಾರಿ ದಕ್ಷಿಣ ವಲಯ, ತಮಿಳುನಾಡು, ಕರ್ನಾಟಕ, ಕೇರಳ, ಪಾಂಡಿಚೇರಿ, ಲಕ್ಷದ್ವೀಪ ಮತ್ತು ಅಂಡಮಾನ್ NSS ವಿದ್ಯಾರ್ಥಿಗಳಿಗೆ ಪ್ರಥಮ ತರಬೇತಿ ನೀಡಿದ್ದು, 2 ಬಾರಿ ನವದೆಹಲಿಯಲ್ಲಿ ನಡೆಯುವ ರಾಷ್ಟ್ರ ಮಟ್ಟದ NSS ಗಣರಾಜ್ಯೋತ್ಸವದಲ್ಲಿ NSS ತಂಡಕ್ಕೆ ಪಥಸಂಚಲನ ತರಬೇತಿ ನೀಡುತ್ತಾ ಬಂದಿದ್ದು, 5 ಬಾರಿ ನವೋದಯ ಪರೀಕ್ಷೆಯ ಮುಖ್ಯ ಅಧೀಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಅಮೋಘ ಸೇವೆಯನ್ನ ಗುರುತಿಸಿ ರಾಜ್ಯ ಸರ್ಕಾರದಿಂದ ಮತ್ತೆ ಕೇಂದ್ರ ಸರ್ಕಾರದಿಂದ ಹಾಗೂ ಸಂಘ ಸಂಸ್ಥೆಗಳಿಂದ ಈ ಕೆಳಗಿನ ಪ್ರಶಸ್ತಿಗಳು ದೊರೆತಿವೆ. 2001ರಲ್ಲಿ ಜಿಲ್ಲಾ ಪ್ರಶಸ್ತಿ ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾಲಯದಿಂದ ಸಿಕ್ಕಿದೆ. 2002ರಲ್ಲಿ ರಾಜ್ಯ ಪ್ರಶಸ್ತಿ ಕರ್ನಾಟಕ ರಾಜ್ಯದಿಂದ, 2003-2004ರಲ್ಲಿ ಕರ್ನಾಟಕ ಸರ್ಕಾರದಿಂದ ಅಂದಿನ ರಾಜ್ಯ ಬರುವಂತಹ TN ಚತುರದಿಂದ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಾರೆ. 2004-2005ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಪ್ರಿಯದರ್ಶಿನಿ ಪ್ರಶಸ್ತಿ, ಗುರುಸು ಪ್ರಶಸ್ತಿ, 2007-08ರಲ್ಲಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನ, 2009-10ರಲ್ಲಿ ಶಿವಮೊಗ್ಗ ಸಾರ್ವಜನಿಕ ಇಲಾಖೆಯಿಂದ ಜಿಲ್ಲಾ ಪ್ರಶಸ್ತಿಯನ್ನ ಪಡೆಯುತ್ತಾರೆ. ಈಗ ಪ್ರಸ್ತುತ ವಿಶ್ವೇಶ್ವರಯ್ಯ ದೈಹಿಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಗೆ ಇಂದು ನವಚೇತನ ವಿದ್ಯಾಸಂಸ್ಥೆ ಹಾಗೂ ದಿವ್ಯ ವಿದ್ಯಾಸಂಸ್ಥೆಯಿಂದ ಸನ್ಮಾನ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದೆ. ಈ ಒಂದು ಕಿರಿಯ ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಂಡ ಎಲ್ಲರೂ ಕೂಡ ಧನ್ಯವಾದಗಳು. ಜೈ ಭುವನೇಶ್ವರಿ. ಕಿರುಪರಿಚಯವನ್ನ ವಾಚನವನ್ನ ಮಾಡಿದ ನಾಗೇಂದ್ರ ಪ್ರಸಾದ್ ಅವರಿಗೆ ಧನ್ಯವಾದಗಳು. ಎಲ್ಲರೂ ಸೇರಿ ನಮ್ಮ ಈ ಅಧ್ಯಕ್ಷತೆ ವಹಿಸಿದಂತಹ ಶಿವಲಿಂಗೇಗೌಡ ಸರ್ ಅವರಿಗೆ ಸನ್ಮಾನವನ್ನ ಮಾಡಬೇಕು. ದಯಮಾಡಿ ಎಲ್ಲರೂ ಕೂಡ ಬಂದು ಸನ್ಮಾನವನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ.